ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾಪೇಗೌಡ ಅಂದಿಗೆ ಟಿಕ್ಕರ್ಲಕ್ಕೆ ಪಾಪೇಗೌಡ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ನನ್ನ ಪಾರಿವಾಳ ಪ್ರೇಮಿಗಳಿಗೂ ಸ್ವಾಗತ. ಸ್ವಾಗತಂ ಸುಸ್ವಾಗತಂ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನನ್ನೇನು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ. ನನ್ನ ಹತ್ರ ಸ್ವಲ್ಪ ಅಂದ್ರೆ ಪಾರಿವಾಳಗಳನ್ನ ಇಟ್ಕೊಂಡಿದ್ದೀನಿ. ಸ್ಕೂಲ್ ವಿಡಿಯೋ ಎಲ್ಲ ಪಾರಿವಾಳ ವಿಡಿಯೋಗಳು ಬರ್ತಿರ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಡಿಸ್ಕೊಳ್ಳಿದೆ ನನ್ನ ಹತ್ರ ಯಾವ್ದಾವ್ದಿದೆ ಅಂತ. ಇವತ್ತೊಂದ್ ಜೊತೆ ಹೊಸ ಬಡಿಸ್ಕೊಳ್ತಾನಿದ್ದೀನಿ. ಅದ್ಯಾವುದು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಬನ್ನಿ. ಇದೇನ್ ನೀವು ನೋಡ್ತಿದ್ದೀರಾ, ಇದೇ ನನ್ನ ಲಾಕ್ ಬಂದು ಮನೆ ಮೇಲ್ಗಡೆ ಮಾಡಿಸಿದೀನಿ. ಇದೇ ನಮ್ಮೂರು, ನೋಡ್ಕೊಳ್ಳಿ ಹೇಗಿದೆ ಅಂತ. ಇವತ್ತಾನೆ ತಂದಿರೋದು ಮೇಲ್ಗಡೆ ಏನ್ ಗುಡುತ್ತೈತೆ ಗಂಡು. ಇವತ್ತಾನೆ ಹಿಡ್ಕೊಂಡ. ಏನು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ತೋರಿಸ್ತೀನಿ ಹಾಕಿ. ಕ್ಲೀನ್ ಮಾಡ್ಬೇಕಿತ್ತು. ಒಂದ್ ವಾರದಿಂದ ನಾನು ಊರಲ್ಲಿ ಇರ್ಲಿಲ್ಲ, ಕ್ಲೀನ್ ಮಾಡಕ್ ಆಗಿಲ್ಲ. ಕ್ಲೀನ್ ಮಾಡ್ತೀನಿ. ಇನ್ನೊಂದ್ ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಇಲ್ಲೆಲ್ಲ ನನ್ನ ಹತ್ರ ಫಸ್ಟ್ ಫುಲ್ ಹೋಮರ್ಗಳು ಇಟ್ಟಿದೆ. ಹೋಮರ್ಗಳು ಯಾರೋ ಕದ್ಬಿಟ್ರು. 18 ಬಡ್ಸಿತ್ತು ಗಂಡು, ಬರೀ ಮೇಲಿಟ್ಟಿದೆ. ಲಾಂಗ್ ಡಿಸ್ಟೆನ್ಸ್ ಬಡ್ಸ್ ಎಲ್ಲ ಯಾರೋ ಕತ್ಕೊಂಡು ಹೋಗ್ಬಿಟ್ರು ಹುಡುಗರುಗಳು. 2 ಬರ್ಡೇನ ಬಂದೋದ್ ನಮ್ಮ ಅಣ್ಣನ ಹತ್ರ ಇದೆ. ಬ್ಯಾಂಗ್ಳೂರ್ ಬೋರ್ಡು ಇದೇನಿದೆ. ಇವತ್ತು ತಂದಿರೋ ಬಡ್ಸ್ ಏನ್ ನೋಡ್ತಿದ್ರೆ ಇದೆ. ಒಂದು ಬೂಟು, ಇನ್ನೊಂದು ಟೋಪಿ, ಮತ್ತೆ ಇದೊಂದ್ ಜೊತೆ. ಇದು ಒಂದು ಅದು ಹೆಣ್ಣು. ಮತ್ತೆ ಇನ್ನೊಂದ್ ಜೊತೆ ಇದೆ. ಇದು ಕಪ್ಪು ಬಿಳಿದು. ಇದೊಂದು ಏನಿದೆ, ಇದು ಗಂಡು. ಅದು ಪ್ಯೂರೇಟ್ ಏನಿದೆ ಅದು ಹೆಣ್ಣು. ಹೆಣ್ಣು ಮಾತ್ರ ಫುಲ್ಲು ಕನ್ನಡಗಳು ಸಕ್ಕತ್ತಾಗಿದೆ ಅವರ. ನನಗೆ ಹಕ್ಕಿಗಳೆಲ್ಲ ಇಲ್ಲಿ ಸ್ವಲ್ಪ ಕೊತ್ತಿ, ಸುಮಾರು ನಾನು 4 ಬೆಳನ ಹೊಡೆದಾಕ್ಬಿಟ್ಟು ಕೊತ್ತಿ, ಅದರಿಂದಾಗಿ ಮುಚ್ಚಿಬಿಟ್ಟಿದ್ದೀನಿ ನಾನು. ಏನ್ ಉರುಳ್ತಾ ಇದೆ ಏನು ಯಪ್ಪ, ಸೌಂಡ ಕೆಳಕ್ ಆಗ್ತಿಲ್ಲ ಇವತ್ತು. ಇದು ಇನ್ನೊಂದು. ಇದೇನ್ ನೋಡ್ತಿದ್ದೀರಾ, ಇದು ನನ್ನ ಮನೇಲೆ ಹುಟ್ಟಿದಂತ ಬಡು. ನಂದು ಒಂದು ಮಂಡ್ಯದಿಂದ ಒಂದು ರಿಟರ್ನ್ ಆಗಿತ್ತು ಗಂಡು. ತೋರಿಸ್ತೀನಿ, ಅದ್ರದ್ದು ಫೋಟೋ ಇದ್ರೆ ಹಾಕ್ತೀನಿ ಮುಂದೆ ನಿಮ್ಗೆ. ಅದು ಆ ಗಂಡು ಮತ್ತೆ ಇನ್ನೊಂದು ನನ್ನ ಹತ್ರ ಒಂದು ರೇವಲ್ ಹೆಣ್ಣಿತ್ತು, ನಾಟಿ ಹೆಣ್ಣು. ಅದಕ್ಕೆ ಬಂದಿದಂತ ಗಂಡು. ಒಂದು 10-15 ಕಿಲೋಮೀಟರ್ ಇಂದ ರಿಟರ್ನ್ ಆಯ್ತದೆ ಅದುವೆ. ಮತ್ತೆ ನಾನು ಎಲ್ಲೆಲ್ಲಿ ಆಡ್ತಿದ್ದೀನಿ ಆ ಬರ್ಡ್ ಎಲ್ಲ ಅದ್ರನ್ನ ಈ ವಿಡಿಯೋಗೆ ಕೊಲೇಜ್ ಮಾಡಿರ್ತೀನಿ, ಹಾಕಿರ್ತೀನಿ ಕ್ಲಿಪ್ಗಳನ್ನ ನೋಡಿ. ಮತ್ತೆ ಅದು ಒಂದು ಬೂಟ್ ಹೆಣ್ಣು. ಇಲ್ಲಿ ಇರುವಂತದ್ದು ಇವು. ಇದೊಂದ್ ಜೊತೆ ಮತ್ತೆ ಇಲ್ಲೊಂದ್ ಜೊತೆ ಯಾವ್ದಿದೆ. ಮತ್ತೆ ಇದು ಇವತ್ತು ತಗೊಂಬಂದೆ. ಇವತ್ತು ಈ ಅಕ್ಕಿಗಳಿಗೆ ಎಷ್ಟು ಕೊಡ್ಬೋದು ರೈಟ್ನ ಅಂತ ನೀವೇ ಹೇಳಿ, ಕಮೆಂಟ್ ಮಾಡಿರಿ. ನಾನು ರಿಪ್ಲೈ ಮಾಡ್ತೀನಿ ನಾನು ನಿಮ್ಗೆ, ಎಷ್ಟು ಕೊಟ್ಟೆ ಏನು ಅಂತ. ಮತ್ತೆ ಇದೊಂದ್ ಜೊತೆ ಬರ್ಡು, ಮತ್ತೆ ಇದೊಂದ್ ಜೊತೆ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಹೋಮ್ವರ್ಕ್ ಬರ್ಡ್ಗಳನ್ನ. ಯಾರಾದ್ರೂ ನಿಮ್ಮ ಹತ್ರ ಯಾವ್ದಾರ ಲೈನಪ್ ಅಲ್ಲಿ ಇದ್ರೆ, ಚೆನ್ನಾಗಿರೋ ಬರ್ಡ್ಗಳಿದ್ರೆ ನಮ್ಗೆ ಕಳಿಸ್ಕೊಡಿ. ವಾಟ್ಸ್ಆಪ್ ನಂಬರ್ ಕೊಡ್ತೀನಿ, ನನ್ನಿಂದ ಕಮೆಂಟ್ ಮಾಡಿ ತಗೊಳ್ಳೋಣ. ನಾನು ತಗೋತೀನಿ ಮತ್ತೆ ಬರ್ಡ್ಗಳನ್ನ. ನಮ್ಮ ಅಣ್ಣನ ಹತ್ರ ಇದೆ. ನಮ್ಮ ಅಣ್ಣನ ಹತ್ರ ನಮ್ಗೆ ಕೇಳಕ್ಕೆ ಮಠ ಇಲ್ಲ. ಯಾಕಂತಂದ್ರೆ ಒಂದ್ ಜೊತೆ ಬ್ಯಾಂಗ್ಳೂರಿಂದ ರಿಟರ್ನ್ ಆಗಿತ್ತು. ಅದ್ರದ್ದು ಗಂಡು ಪಟಗಳು ಕೊಟ್ಟಿದ್ರು, ಇಟ್ಟು ಮರಿ ಮಾಡಿಸ್ಕೊ ಅಂತ. ನನ್ನ ಹತ್ರ ಕೊತ್ತಿ ಹೊಡೆದ್ಬಿಡ್ತು. ಏನು ಮಾಡಕ್ ಆಗಲ್ಲ, ಟೈಮ್ ಹಂಗಿತ್ತು. ಮತ್ತೆ ನಮ್ದು ಇನ್ನೊಂದು ಒಂದು 6-7 ಗಂಟೆ ಅವ್ರ ಮನೆ ಲೈನಲ್ಲಿ ಇದ್ದವು. ತಗೊಂಡು ಕದ್ಬಿಟ್ರು. ಅದನ್ನ ಇದೆ ಮನೆ ನಾವು ರೆಡಿ ಮಾಡಿಸ್ಬೇಕಾರೆ. ಬರೀ ಇದೊಂದು ಗೂಡು, ಇದೊಂದು ಮಾತ್ರ ಇದ್ರಲ್ಲಿ ಇಟ್ಕೊಂಡಿದ್ದೆ ನಾನು. ತಗೊಂಡು ಹೋಗ್ಬಿಟ್ರು. ಅದರಲ್ಲಿ ಒಂದ್ ಗಂಡೇನೋ ರಿಟರ್ನ್ ಬತ್ತು, ಒಂದು 2 ಬತ್ತು. ಅದ್ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ, ನನ್ನ ಹತ್ರ ಮರಿ ಮಾಡ್ಸಕ್ ಇಟ್ಕೊಂಡವನೆ. ನಾನೀಗ ಅವಕ್ಕೆ ಟ್ರೈನಿಂಗ್ ಎಲ್ಲ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಈಗ ಬಂದ್ಬಿಟ್ಟು ಎಲ್ಲ ನಾಟಿ ಪಾರಿವಾಳಗಳು ಇವನ್ ಇಟ್ಕೊಂಡಿದ್ದೀನಿ. ಇವನ್ ಜೊತೆ ಗೂಡೆಲ್ಲ ಗೊತ್ತು ಹೋಯ್ತಿರ ಕಮೆಂಟ್ ಅಲ್ಲಿ ಅಂತ. ಗೂಡೆಲ್ಲ ಕ್ಲೀನ್ ಮಾಡಿಲ್ಲ. ಸುಮಾರು 3-4 ದಿನದಿಂದ ಹೊಸದು ಸ್ಕೂಲ್ ತರಕ್ ಹೋಗ್ಬೇಕಿತ್ತು, ಅದರಿಂದ ಕ್ಲೀನ್ ಮಾಡಕ್ ಆಗಿಲ್ಲ. ಎಲ್ಲ ಕ್ಲೀನ್ ಮಾಡ್ತೀನಿ. ಮತ್ತೆ ನಾನು ಏನೇನು ಫೀಡ್ ಕೊಡ್ತೀನಿ ಎಲ್ಲಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಫೀಡ್ ಏನೇನು ಕೊಡ್ತೀನಿ, ಏನೇನು ಮೇವು ಕೊಡ್ತೀನಿ ಅಂತ ನಿಮ್ಗೆ ಏನಾದ್ರು ಬೇಕು ವಿಡಿಯೋ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು. ಮತ್ತೆ ಇನ್ನೊಂದು ಒಟ್ಟು ಈಗ 4 ಜೊತೆ ಇದೆ. ಒಂದ್ ಜೊತೆ, ಇದೊಂದ್ ಜೊತೆ, 2 ಜೊತೆ, ಮತ್ತೆ ಇದೊಂದ್ ಜೊತೆ 3 ಜೊತೆ, ಮತ್ತೆ ಇದೊಂದ್ ಜೊತೆ 4 ಜೊತೆ. ಇದು ಬಂದ್ಬಿಟ್ಟು ಇದು ತಂದಿದ್ದ ನನ್ನ ಫ್ರೆಂಡ್ ಹತ್ರ ಮರಿ ಮಾಡ್ಸಿದ್ದೆ ಹೆಣ್ಣು. ಮತ್ತೆ ಇದು ನನ್ನ ಮನೇಲೆ ಹುಟ್ಟಿದಂತ ಗಂಡು. ಎಲ್ಲದಕ್ಕೂ ರೆಕ್ಕೆ ಹೊಡೆದು ಇಟ್ಬಿಡ್ತೀನಿ, ಯಾಕಂದ್ರೆ ಇವು 3 ಹೊಸ ಬಂದಿರೋಂಥದ್ದು. ಮತ್ತೆ ಇವು ಕೊಚ್ಚಿ ಹೊಡೆದಿದ್ದ ಗಾಬ್ರಿಗೆ
ಅಲ್ಲಿ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ ಮನೆ. ಶುರು ಮಾಡ್ತೀನಿ ನೋಡಿ ಇಲ್ಲಿ. ಆ ಮನೆ ಕಿಟಕಿ ಕುತ್ಕೊಬಿಡೋ ನೈಟ್ ಎಲ್ಲ ಬರ್ತಾನೆ ಇದಿರ್ಲಿಲ್ಲ. ಅದರಿಂದಾಗಿ ಅವಕ್ಕೂ ಕೂಡ ರೆಕ್ಕೆ ಹೊಡೆದು ಇಟ್ಬಿಡ್ತೀನಿ. ಇವನ್ ಜೊತೆ ಮತ್ತೆ ಇವನ್ ಜೊತೆ ಮುಂದಿನ ದಿನ ಮೆಡಿಸನ್ ಆಗಿರ್ಬೋದು, ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೆ ಯಾವುದೇ ರೀತಿ ಏನೇನ್ ಮೆಡಿಸನ್ ಮತ್ತೆ ಏನೇನ್ ಫೀಡ್ ಮಾಡ್ತೀನಿ, ನಾನು ಹಕ್ಕಿಗಳಿಗೆ ಏನೇನ್ ನೋವು ಕೊಡ್ತೀನಿ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನೋಡ್ಕೊಳ್ಳಿ. ಮತ್ತೆ ಇವಕ್ಕೆ ಏನ್ ಪ್ರೈಸ್ ಕೊಟ್ಟಿರ್ಬೋದು ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಇಷ್ಟು ಲಾಸ್ಟ್ ಅಪ್ಡೇಟ್. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ನೋಡೋಣ. ಇದ್ರ ಜೊತೆ ಇದೊಂದು ನಂದು ಏನಂತಾರೆ ಅದಕ್ಕೆ, ಇದೊಂದು ಆದಿ ಮತ್ತೆ ಸೋಷಿಯಲ್ ಮೀಡಿಯಾ ಇಂದ ದೂರ ಬರೋದಕ್ಕೆ ಜಾಸ್ತಿ ನಾನು ಮೊಬೈಲ್ ಯೂಸ್ ಮಾಡಲ್ಲ. ಹಕ್ಕಿಗಳ ಹತ್ರ ಇದೆ ಮೊಬೈಲ್, ಮನೇಲೆ ಇಟ್ಬಿಟ್ಟಿರ್ತೀನಿ. ಅದರಿಂದ ಹೋಗಿ ಅದಕ್ಕೋಸ್ಕರ ಇಟ್ಟಿದ್ದೀನಿ. ಏನು ಗಂಡು ಮಾತ್ರ ಗಂಡಿ ಕುರು ತರ ನೋಡ್ಬಿಟ್ಟು ಹಿಡ್ಕೊಂಡ್ಬಿಟ್ಟೆ, ಹಣ ಕೊಡಲ್ಲ ಅಂತ ನಾನು ಬಿಡೋಣ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನು ಮುಂದಿನ ದಿನಗಳಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ. ಯಾರೇ ಹಕ್ಕಿಗಳನ್ನ ಕತ್ಕೊಂಡು ಹೋಗಿರ್ಲಿ, ಯಾರೇ ಎತ್ಕೊಂಡು ಹೋಗಿರ್ಲಿ, ಅವ್ರ ಹತ್ರ ಏನು ಆಗಿಲ್ದೇನೆ ನನ್ನ ಬಡಗಳು ಚೆನ್ನಾಗಿದ್ರೆ ನನ್ಗೆ ಅಷ್ಟೇ ಸಾಕು. ಬಡ್ಸಾಲೆ ತಗೊಂಡೋಗಿ ಕತ್ಕೊಂಡು ಹೋಗ್ಬಿಟ್ಟು 6 ತಿಂಗಳ ಮೇಲೆ ಆಯ್ತು, ಏನು ಮಾಡಕ್ ಆಗಲ್ಲ. ಇರ್ಲಿ. ಒಟ್ಟು 4 ಜೊತೆ ಇದೆ. ಮತ್ತೆ ಇನ್ನ ಈ ಕಡೆ ಮತ್ತೆ ಈ ಕಡೆ ಇನ್ನೊಂದು ಗೂಡ್ ಮಾಡಿಸ್ತೀನಿ. ಈಗ ನೆಕ್ಸ್ಟ್ ಹೊಸದು. ನನ್ಗೆ ರೇಸಿಂಗ್ ಬರ್ಡ್ಸ್ ಮೇಲೆ ಇರೋಂಥ ಕ್ರೇಜ್ ಇದ್ರ ಇಲ್ಲಿಲ್ಲ. ಏನೋ ಆಡ್ತಾರಲ್ಲ, ಯಾವ್ದಪ್ಪ ಅದು, ಏನಂತಾರೆ ಅದಕ್ಕೆ, ಟೈಮಿಂಗ್ಸ್ ಎಲ್ಲ ಆಡ್ತಾರಲ್ಲ, ಅದಕ್ಕೆ ಅದ್ರ ಮೇಲೆ ಅಷ್ಟು ಕ್ರೇಜ್ ಇಲ್ಲ ನನಗೆ. ರೇಸಿಂಗ್ ಬರ್ಡ್ಸ್ಗಳು ಇಡ್ಬೇಕು, ನನ್ಗೆ ಹೋಮರ್ಗಳು ಇಡ್ಬೇಕು. ಹೋಮರ್ ಅಲ್ಲಿ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಹೋಮರ್ ಬರ್ಡ್ಸ್ಗಳು. ಯಾಕೆಂದ್ರೆ ಅದ್ರ ಸೈಜೇ ನನಗೆ ತುಂಬಾ ಇಷ್ಟ ಬಡ್ಸಲ್ಲಿ. ಅದರಿಂದ ಮುಂದಿನ ದಿನಗಳಲ್ಲಿ ಹಕ್ಕಿಗಳದ್ದು ಏನೇನ್ ಫೀಡ್, ಏನೇನ್ ಮೆಡಿಸನ್, ಏನೇನ್ ಯೂಸ್ ಮಾಡ್ತಾರೆ, ಮೆಡಿಸನ್ ಅನ್ನೋದಕ್ಕಿಂತ ಹಕ್ಕಿಗಳು ಹಾಕೋದು, ಆಮೇಲೆ ನೀವು ಹಾಕ್ಬಿಟ್ಟು ಆರತ್ತಾರಲ್ಲ ಮೂವಿ ನೋಡಿರತ್ತಾರೆ, ಆ ರೀತಿ ಎಲ್ಲ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಮತ್ತೆ ಚಾನಲ್ ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ನಾನು ನಿಮ್ಮ ಪಾಪಗಳ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲ.